ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶಶೀಸ್ ವರ್ಲ್ಡ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇವತ್ತೊಂದು ಹೆಲ್ತಿಯಾದಂತಹ ಡಿಟಾಕ್ಸ್ ಡ್ರಿಂಕನ್ನು ಹೇಗೆ ಮಾಡೋದು ಅಂತ ಹೇಳಿ ನಾನು ಹೇಳಿಕೊಡ್ತಾ ಇದ್ದೇನೆ. ಅದೇ ಹೈಬಿಸ್ಕಸ್ ಟೀ. ಮೊದಲಿಗೆ ದಾಸವಾಳದ ಚಹಾ ಕುಡಿಯೋದ್ರಿಂದ ಏನೆಲ್ಲ ಪ್ರಯೋಜನಗಳಿದೆ ಅಂತೇಳಿ ನೋಡ್ಕೊಂಡು ಬರೋಣ. ದಾಸವಾಳದ ಚಹಾ ಕುಡಿಯೋದ್ರಿಂದ ನಿಮ್ಮ ದೇಹದಲ್ಲಿರುವಂತಹ ಕೊಲೆಸ್ಟ್ರಾಲ್ ಅಂಶವನ್ನು ಕಡಿಮೆ ಮಾಡ್ತದೆ. ಹಾಗೆಯೇ ಇದು ಯಕೃತ್ನ ಅಂದರೆ ಲಿವರ್ನ ಆರೋಗ್ಯವನ್ನು ಕಾಪಾಡಲು ಕೂಡ ಸಹಾಯ ಮಾಡ್ತದೆ. ಹಾಗೆಯೇ ನಿಮ್ಮ ಚರ್ಮದ ಆರೈಕೆಯನ್ನು ಕೂಡ ಹಿಡಿದು ಮಾಡ್ತದೆ. ಸ್ಕಿನ್ನಿಗಂತೂ ತುಂಬಾ ಉಪಯೋಗ ಇದೆ ಇದರಿಂದ. ಅಷ್ಟೇ ಅಲ್ಲ, ನಿಮ್ಮ ಹೇರ್ ಫಾಲ್ ಆಗಿರ್ಬೋದು, ಹೇರ್ ಗ್ರೋತಿಗೂ ಕೂಡ ಈ ಟೀ ತುಂಬಾ ಸಹಾಯಕವಾಗಿದೆ. ಹಾಗೆಯೇ ಇದು ನಿಮ್ಮ ಬಾಡಿಯಲ್ಲಿರುವಂತಹ ಬ್ಲಡ್ ಪ್ರೆಷರನ್ನು ಕೂಡ ಕಡಿಮೆ ಮಾಡ್ತದೆ. ಇಮ್ಯುನಿಟಿ ಪವರನ್ನು ಕೂಡ ಇದು ಕೊಡ್ತದೆ. ಹಾಗೆ ಇದು ನಿಮ್ಮ ಬಾಡಿಯಲ್ಲಿರುವಂತಹ ಜೀರ್ಣಶಕ್ತಿಯನ್ನು ಕೂಡ ಹೆಚ್ಚಿಸ್ತದೆ. ಬನ್ನಿ ಫ್ರೆಂಡ್ಸ್, ಮೊದಲು ನಾವು ದಾಸವಾಳ ಹೂವನ್ನು ಕೊಯ್ಕೊಂಡು ಬರುವ. ಇದು ನಮ್ಮನೆಯಲ್ಲೇ ಬೆಳೆದಂತಹ ದಾಸವಾಳದ ಹೂವಾಗಿದೆ. ಇದನ್ನ ಮೊದಲಿಗೆ ನಾವು ನೀರಲ್ಲಿ ಚೆನ್ನಾಗಿ ತೊಳ್ಕೊಳ್ಬೇಕು. ಯಾಕಂತ ಹೇಳಿದರೆ ಕೆಲವು ಸಲ ಹುಳಗಳು ಇರುವಂತಹ ಚಾನ್ಸಸ್ ಇರ್ತದೆ. ಈಗ ಮೊದಲಿಗೆ 1 ಕಪ್ನಷ್ಟು ನೀರನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ ನಾನು. ನೀರು ಚೆನ್ನಾಗಿ ಕುದಿಬೇಕು. ನೀರು ಚೆನ್ನಾಗಿ ಕುದಿದ ಮೇಲೆ ನಾವು ಬಿಡಿಸಿಟ್ಕೊಂಡಿರುವಂತಹ ದಾಸವಾಳದ ಹೂವನ್ನು ಅದಕ್ಕೆ ಹಾಕಬೇಕು. ದಾಸವಾಳದ ಹೂವನ್ನು ಬಿಸಿನೀರಿಗೆ ಹಾಕಿದಾಗ ಅದರಲ್ಲಿರುವಂತಹ ಕಲರ್ ಬಿಟ್ಕೊಳ್ತದೆ. ಅದು ನೀವು ನೋಡ್ತಿರ್ಬೋದು. ಈಗ ದಾಸವಾಳದ ಹೂವು ನೀವು ನೀರಿಗೆ ಹಾಕಿದ ಕೂಡಲೇ ಅದರ ಕಲರ್ ಚೇಂಜ್ ಆಗ್ತದೆ. ಆ ರೆಡ್ ಕಲರ್ ನೀರಿಗೆ ಬಿಟ್ಕೊಂಡು ಅದು ಬ್ಲೂ ಕಲರಾಗಿ ಕಾಣ್ತದೆ. ಈಗ ಇಲ್ಲಿ ಹೂ ಚೆನ್ನಾಗಿ ಬಿಸಿನೀರಲ್ಲಿ ಕುದಿದ ಮೇಲೆ ಅದನ್ನ ಸೋಸ್ಕೊಳ್ಬೇಕು. ನೋಡ್ತಿರ್ಬೋದು, ಈಗ ನೀವು ಗ್ಲಾಸಲ್ಲಿ ನೀರು ಬ್ಲೂ ಕಲರಲ್ಲಿ ಕಾಣ್ತಾ ಉಂಟು. ಈಗ ಒಂದು ನಾನು ಮ್ಯಾಜಿಕನ್ನು ತೋರಿಸ್ತೇನೆ ನಿಮಗೆ. ಈ ನೀರಿಗೆ ಸ್ವಲ್ಪ ಲಿಂಬೆ ರಸವನ್ನು ಹಿಂಡ್ಕೊಳ್ಬೇಕು. ಇದು ಈ ಚಹಾಕ್ಕೆ ಟೇಸ್ಟನ್ನು ಸಹ ಕೊಡ್ತದೆ. ಹಾಗೆಯೇ ಇಲ್ಲಿ ನೀವು ಲಿಂಬೆ ರಸ ಹಾಕಿದ ಕೂಡಲೇ ಚಹಾದ ಕಲರ್ ಚೇಂಜ್ ಆಗೋದನ್ನು ನೋಡ್ಬೋದು. ಬ್ಲೂ ಕಲರಲ್ಲಿ ಇದ್ದಂತಹ ನೀರು ಈಗ ರೆಡ್ ಕಲರಾಗಿ ಕಾಣ್ತಾ ಇದೆ. ಹಾಗೆಯೇ ಇದಕ್ಕೆ ನಿಮಗೆ ಬೇಕಾದರೆ ಶುಗರನ್ನು ಆ್ಯಡ್ ಮಾಡ್ಕೊಳ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಶುಗರಿನ ಬದಲಿಗೆ ನೀವು ಹನಿಯನ್ನು ಕೂಡ ಆ್ಯಡ್ ಮಾಡ್ಬೋದು. ಈಗ ನೋಡ್ತಿರ್ಬೋದು ನೀವು, ಹೆಲ್ದಿಯಾದಂತಹ ಹೈಬಿಸ್ಕಸ್ ಅಥವಾ ದಾಸವಾಳದ ಹೂವಿನ ಚಹಾ ರೆಡಿಯಾಗಿದೆ. ಇದನ್ನ ಬಿಸಿ ಇರುವಾಗಲೇ ಕುಡಿಬೋದು ಅಥವಾ ಫ್ರಿಜ್ಜಲ್ಲಿಟ್ಟು ತಣ್ಣಗೆ ಮಾಡಿ ಕೂಡ ಕುಡಿಬೋದು. ತುಂಬಾ ಟೇಸ್ಟಿಯಾಗಿರ್ತದೆ. ಹಾಗೆಯೇ ಹೆಲ್ದಿಗೆ ಕೂಡ ತುಂಬಾ ಒಳ್ಳೆಯದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಫ್ರೆಂಡ್ಸ್.